ನಮಸ್ಕಾರ ಸ್ನೇಹಿತರೆ, ರಾಘವೇಂದ್ರ ಆರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ಹತ್ರ ಒಂದು ನಾಗರಾವ್ ಬಂದಿರುತ್ತೆ. ನಾಗರಾವ್ ಇಡ್ಸೋಣ ಅಂತ ಹೇಳ್ಬಿಟ್ಟು ಸ್ನೇಕ್ ರೆಸ್ಕ್ಯೂರ್ನ ನಾವು ಕರೆಸಿರ್ತೀವಿ. ನೋಡಿ ಅವರು ಹಾವು ಜೊತೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ. ಯಾರು ಕೂಡ ದಯವಿಟ್ಟು ಹಾವಿನೊಂದಿಗೆ ಈ ಥರ ಆಟ ಆಡಬೇಡ್ರಿ. ಏನಕ್ಕೆ ಅಂತ ಅಂದರೆ ಅವರು ಪ್ರೊಫೆಷನಲ್ ಆಗಿದ್ದಾರೆ, ಅದರಿಂದಾಗಿ ಅವರು ಆ ಥರ ಆಟ ಆಡಿಸ್ತಾ ಇದ್ದಾರೆ ಅಷ್ಟೇ. ಅದೆಲ್ಲರೂ ಬಿಟ್ಟರೆ ಅವಸರದ ಹಂಗೆ ಬರಲ್ಲ. ಈಗ ಎಡೆ ನೋಡಿ, ಎಡೆ ನೀನು ಹೋಗಮ್ಮ ಆ ಕಡೆಗೆ. ಸರ್ ಧೈರ್ಯ ಬಿಡ್ಬಿಡು. ಅಡಿತಾ ಮತ್ತೆ ಯಾಕಂಗೆ ಕೈ ನೋಡಿ ಗ್ರಿಪ್ ಸಿಕ್ತಿಲ್ಲ. ತಗೊಂಡು ನೋಡಿ, ತಗೊಂಡು ಸರ್ಕಳಕ್ಕ. ನೀನು ಹೋಗಮ್ಮ ಆ ಕಡೆ. ಹೋ ಆ ಕಡೆ ಹೋಗಮ್ಮ ನೀನು. ಅದೇ ಬರ್ರಂತ ಬರುತ್ತೆ, ಹೋಗ್ಬಿಡ್ರಿ ನೀವು. ನೀನು ಯಾಕೆ ಕೆಳಕ್ಕೆ ಬರ್ತೀರ? ಹೋಗ್ರಿ, ಮ್ಯಾಕ್ ಹೋಗ್ರಿ, ಆ ಕಡೆ ಹೋಗ್ರಿ. ಬಾಕ್ಸ್ ಬಾಕ್ಸ್ ಓಯ್ ಅಲ್ಲೇ ಅವ್ರ ಗೋಡೆ ಅದೇ. ಏಯ್ ಸುಸ್ತಾಗ್ಬಿಡತ್ತಲ್ಲ ನೀರು ಕುಡ್ದು. ಏ ಸುಸ್ತಾಗೈತಲ್ಲೇ ನೀರು ಕುಡ್ದು. ಅಣ್ಣ ಅಂತಿಂತ ಅವಲ್ಲ ಇದು. ಹಾಂ ಅದ ದೇವರಾವ ಇದು. ಹಾಂ ಇದನ್ನ ಯಾರು ಹಿಡಿಸಿರ್ಲಿ ಇಲ್ಲಿ ಬಿಟ್ರೆ ಇದು ಹೆಂಗಾರ ಚಿತ್ರಲಿಂಗೇಶ್ವರಕ್ಕೆ ಹೋಗಿ ಬರೋದು ಪಾಡ ಐತಿ. ಗುರು ಆ ಕಡೆ ಹೊಡ್ತು ಹೋಗಲ್ಲ ಹೋಗ್ದ ಇಲ್ಲ, ಜೋರಾಗಿ ಹೋಗಕ್ಕೆ ಆಗಲ್ಲ ಅವ್ರ ಕೈಲಿ. ಸಾಕ ಅಣ್ಣ ಬಾಕ್ಸ್ ದೊಡ್ಡದಾಗಬೇಕು ಅಕ್ಕ. ಬೇರೆ ದೊಡ್ಡ ಬಾಕ್ಸ್ ಐತಾ ಅಕ್ಕ? ಗಟ್ಟಿ ಇರೋದು ಬೇಕು ಬಾಕ್ಸು. ತಡಿ ತಡಿ ತಡಿ, ಹೊರಕ್ಕೆ ಇಡ್ತಾ ಇರ್ತಾರೆ. ಅದು ಬಾಕ್ಸ್ ದೊಡ್ಡದಿರೋದು ಬೇಕಣ್ಣ, ನಾನು ಹೇಳಿದೆ ನಿಮಗೆ ಅವಾಗ್ಲೇನ. ಕ್ಯಾಪ್ ಕ್ಯಾಪು ತಡೀರದು ಹೋಗ್ಲಿ. ಅಲ್ಲೇ ಐತಿ. ನೀರಿನ ಕ್ಯಾನ್ ಐತಾ? ಅದು ಅಲ್ಲ, ಅಗ್ಲ ಇರೋದಿಲ್ಲ. ಮುಂದೆ ಕ್ಯಾಪ್ ಸಣ್ಣೈತಾ ದೊಡ್ಡದೈತಾ? ಓಕೆ ಓಕೆ, ಇನ್ನು ಆಯ್ತು ಬಿಡ್ರಿ. ಇದಕ್ಕೆ ಸರಿರೋಣ. ಶೂ ಇನ್ನೊಂದೈದು ದೊಡ್ಡದು ಇಸ್ಕೊಳ್ಳೋಣ. ಬೇಡ ಬಿಡಕ್ಕ, ಬೇಡ ಬಿಡಕ್ಕ. ಶೂ ತಡಿ, ಬೇಡ ತಡಿ ತಡಿ, ಒಂದು ಸಣ್ಣ ಹಂಗೇರಿ ತುಂಬಾ ಗಾಬರಿ ಆಗಿದೆ ಈಗ. ಬಿಟ್ರೆ ಮತ್ತೆ ಇದು ಫಸ್ಟಿಗೆ ಬಾಕ್ಸ್ ಬೇರೆ, ಅದು ಟೆಂಪರ್ ಇಲ್ಲ, ಅದು ಬಾಕ್ಸ್ ಇಡ್ಸಿದೀವಿ ನೋಡಿದ್ರು. ಹಾಂ ಅದೇ
ನಿನ್ನ 5 ನಿಮಿಷ ಮುಂಚೆ ಮಾತ್ರ ನೋಡ್ಬೋದೇ ಇತ್ತು. ವಿಡಿಯೋ ತೋರಿಸ್ತಡಿ. ಹೆಂಗ್ ಹಿಡಿದ್ರಿ? ಎಲ್ಲಿತ್ತಣ? ನಾನು ಇಲ್ಲಿ ಕಾರ್ ತೊಳ್ಕೊಂತ ನಿಂತ್ಕೊಂಡ್ಯಾ, ಆ ಸಂದೆಗಿತ್ತು. ಅದಕ್ಕೆ ಬೆಳಗಿಂದ ಹಂಗೆ ನೀರು ಬಿಟ್ಟಿಟ್ಟಿದ್ವಿ. ಹಿಡ್ದಾಗಿತ್ತು. ನನ್ನ ಹತ್ರ ಐತೆ, ಶೇರ್ ಮಾಡ್ತೀನಿ. ಫುಲ್ ಆಡ್ಸಿರೋದು. ತಡ್ರಿ, ಅದೆಲ್ಲ ಎಡೆ ಹಂಗೆ ಇದು ಮಾಡ್ಕೊಳ್ಳಿ, ಆಮೇಲೆ ಮುಚ್ಚಂಡ್ರಿ ಅಂತ. ಎಲ್ಲ ಕಾರಾಡಾಗಿತ್ತು. ಅಲ್ಲಿ ನೀರು ಬಿಟ್ಟಿಗೆ ನೋಡು, ಅಲ್ಲಿದ್ದಾನೆ ಅರ್ಧ ನೀರು ಬಿಟ್ಟು ಧೈರ್ಯ, ಭಾರಿ ಧೈರ್ಯ ಬಿಡು. ಅಲ್ಲಿಂದ ಅರ್ಧ ಸ್ಟೆಂಟ್ ಇರೋದು ಹಿಡ್ಕೊಂಡು ಹೊರಗೆ ಕೇಳ್ಕೊಂಡಿರೋದು. ಅದು ನೋಡ್ರಿ ಗುಡುಗರು ನಿನ್ಗೆ ಹ್ಯಾಂಡ್ಸಪ್ ಹೇಳ್ಬೇಕು.